ನಮಸ್ಕಾರ ಸ್ನೇಹಿತರೆ, ನಾನು ರಮಣ ಸರ್. ಇದು ಅಂತಿಂಥ ಕೋಣವಲ್ಲ. ಬಾಹುಬಲಿ ಸಿನಿಮಾದಲ್ಲಿನ ಗ್ರಾಫಿಕ್ ಕೋಣವನ್ನು ಸರಿಗಟ್ಟುವಂಥ ದೃಢಕಾಯ ಕೋಣ. ಅದನ್ನು ನೋಡಿದರೆ ಸಾಕು ಬೆಚ್ಚಿ ಬೀಳುವುದು ಖಂಡಿತ. ಅದರ ಮೈಕಟ್ಟು ಎಂಥವರನ್ನೂ ಚಕಿತಗೊಳಿಸುತ್ತದೆ. ಇದರ ಬೆಲೆ ಕೇಳಿದರೆ ತಲೆ ಸುತ್ತಿ ಬೀಳಬಹುದು. ಹೌದು, ಈ ಕೋಣದ ಬೆಲೆ ಬರೋಬ್ಬರಿ 23 ಕೋಟಿ ರೂಪಾಯಿ. ನೀವು ಕೇಳಿದ್ದು ನಿಜ. ಇದನ್ನು ನಂಬಲೇಬೇಕು. ಈ ಕೋಣ ಇಷ್ಟೇಕೆ ದುಬಾರಿ? ಇದರ ಖರ್ಚು ಎಷ್ಟಿದೆ? ಇದರ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹರಿಯಾಣದ ಈ ಕೋಣಕ್ಕೆ ಅನ್ಮೋಲ್ ಎಂದು ಅದರ ಮಾಲೀಕ ಹೆಸರಿಟ್ಟಿದ್ದಾನೆ. ಹೆಸರಿಗೆ ತಕ್ಕಂತೆ ಇದು ಅತ್ಯಂತ ವಿಶಿಷ್ಟವಾದ ಕೋಣವಾಗಿದ್ದು ಈಗ ರಾಷ್ಟ್ರವ್ಯಾಪಿ ಸುದ್ದಿಯಾಗಿದೆ. ಪುಷ್ಕರ್ ಹಾಗೂ ಮೀರತ್ನಲ್ಲಿ ಇತ್ತೀಚೆಗೆ ನಡೆದ ಅಖಿಲ ಭಾರತ ಕೃಷಿ ಮೇಳದಲ್ಲಿ ಸುಮಾರು 1500 kg ತೂಕವಿರುವ ಸ್ಫೂರ್ತಿ ತಳಿಯ ಅನ್ಮೋಲ್ ಎಲ್ಲರ ಗಮನ ಸೆಳೆದಿತ್ತು. ಹರಿಯಾಣದ ಸಿರ್ಸಾ ಜಿಲ್ಲೆಯ ಹಿಸ್ಸು ಗ್ರಾಮದ ನಿವಾಸಿ ಪಾಲ್ಮಿಂದ್ರ ಗಿಲ್ ಅವರು ಸಾಕಿರುವ ಈ ಕೋಣವು ತನ್ನ ದೈತ್ಯಾಕಾರದಿಂದಲೇ ಸುತ್ತಲಿನ ಹಳ್ಳಿಗಳಲ್ಲಿ ಹೆಸರುವಾಸಿಯಾಗಿದೆ. 1.5 ಟನ್ಗಿಂತಲೂ ಹೆಚ್ಚು ತೂಗುವ ಈ ಕೋಣ ಪುಷ್ಕರ ಮೇಳದಲ್ಲಿ ಗಮನ ಸೆಳೆದಿತ್ತು. ಅನ್ಮೋಲ್ನ ಮಾಲೀಕ ತನ್ನ ಮುದ್ದಿನ ಕೋಣಕ್ಕೆ ಪ್ರತಿದಿನ 1500 ರೂಪಾಯಿ ಖರ್ಚು ಮಾಡುತ್ತಿದ್ದಾನೆ. ಪ್ರತಿದಿನ 200 ಗ್ರಾಂ ಬಾದಾಮಿ, 30 ಬಾಳೆಹಣ್ಣು, 4 kg ದಾಳಿಂಬೆ ಹಣ್ಣು, 5 ಲೀಟರ್ ಹಾಲು ಮತ್ತು 20 ಮೊಟ್ಟೆಗಳನ್ನು ನೀಡುತ್ತಾನಂತೆ. ಇದರ ಜೊತೆಗೆ ಐಲ್ ಕೇಕ್, ಹಸಿರು ಹುಲ್ಲು, ತುಪ್ಪ, ಸೋಯಾಬೀನ್ ಮತ್ತು ಜೋಳವನ್ನು ಕೊಡುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಸ್ನಾನ ಮಾಡಿಸಲಾಗುತ್ತದೆ. ಇದರ ಮೈಯನ್ನು ತೊಳಿಸಿ ಇದರ ಅಂದ ಚಂದ ಕಾಪಾಡುವುದಕ್ಕೆ ಆದ್ಯತೆ ನೀಡಲಾಗುತ್ತದೆ. ಬಾದಾಮಿ ಹಾಗೂ ಸಾಸಿವೆ ಎಣ್ಣೆ ಹಚ್ಚುತ್ತಾನೆ. ಹಾಗಾಗಿ ಇದರ ಹೊರಮೈ ಫಳಫಳ ಎಂದು ಹೊಳೆಯುತ್ತದೆ. ವಾರಕ್ಕೆ 2 ಬಾರಿ ಅನ್ಮೋಲ್ನ ವೀರ್ಯವನ್ನು ಸಂಗ್ರಹಿಸಲಾಗುತ್ತದೆ. ಇದಕ್ಕೆ ಭಾರೀ ಡಿಮ್ಯಾಂಡ್ ಇದೆಯಂತೆ. ಪ್ರತಿ ವೀರ್ಯ ಸಂಗ್ರಹಕ್ಕೆ 200 ರೂಪಾಯಿ ಇದೆಯಂತೆ. ಪ್ರತಿ ಬಾರಿ ತೆಗೆಯುವ ವೀರ್ಯವನ್ನು 300 ರಿಂದ 900 ಜಾನುವಾರುಗಳ ಗರ್ಭಧಾರಣೆಗೆ ಬಳಸಬಹುದಂತೆ. ಹೀಗೆ ಕೋಣದ ವೀರ್ಯದಿಂದ ತಿಂಗಳಿಗೆ 4 ರಿಂದ 5 ಲಕ್ಷ ರೂಪಾಯಿ ಸಂಪಾದಿಸುತ್ತಿದ್ದಾನೆ. ಉತ್ತರ ಪ್ರದೇಶದಲ್ಲಿ ನಡೆದ ಜಾತ್ರೆಯಲ್ಲಿ ಉದ್ಯಮಿಯೊಬ್ಬರು 23 ಕೋಟಿ ರೂಪಾಯಿಗೆ ಇದರ ಖರೀದಿಗೆ ಪ್ರಸ್ತಾಪಿಸಿದ್ದರು. ಆದರೆ ಅದರ ಮಾಲೀಕ ಅದಕ್ಕೊಪ್ಪಲಿಲ್ಲ. ಈ ಅನ್ಮೋಲ್ ಕೋಣ ನನ್ನ ಕುಟುಂಬದ ಸದಸ್ಯನಿದ್ದಂತೆ, ಹಾಗಾಗಿ ಮಾರುವುದಿಲ್ಲವೆಂದು ಹೇಳಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.